ಲಾಲು ಅವರ ಹೆಸರು ಹೇಳಿದ ತಕ್ಷಣ ಲಾಲು ಈ ದೇಶದ ಅತ್ಯಂತ ಜನಪ್ರಿಯ ರಾಜಕಾರಣಿ, ಅತ್ಯಂತ ಜನಪ್ರಿಯ ರಾಜಕಾರಣಿ. ಆಮೇಲೆ ದೇಶದ ಮೂಲೆ ಮೂಲೆಗೂ ತನ್ನ ಪ್ರಭಾವವನ್ನು, ತನ್ನ ಪರಿಚಯವನ್ನು ಇಟ್ಕೊಂಡಿರ್ತಕ್ಕಂಥ ರಾಜಕಾರಣಿ. ಎಲ್ಲರಿಗೂ ಪರಿಚಯ ಇರೋ ರಾಜಕಾರಣಿ ಲಾಲು ಪ್ರಸಾದ್ ಯಾದವ್. ಆಮೇಲೆ ಅವಾಗ ಬಿಹಾರದ ಅದೇ ಮೇವು ಹಗರಣ ಅಂತ, ಭಾಳ ದೊಡ್ಡ ಮೇವು ಹಗರಣದಲ್ಲಿ ಈ ದೇಶದಲ್ಲಿ ಸಾವಿರಾರು ಹಗರಣಗಳು ನಡೆದೋಗಿದೆ. ಸಾವಿರಾರು ಹಗರಣ ವೀರರು ರಿಲಿ ಬಚಾವಾಗಿ ಏನೋ ಆರಾಮಾಗಿದ್ದಾರೆ. ಅಷ್ಟೇ ಯಾಕೆ, ಈಗ ನಮ್ಮ ಕ್ಯಾಬಿನೆಟಲ್ಲಿ ಇಲ್ಲಿ ನಮ್ಮ ರಾಜ್ಯದ ಭ್ರಷ್ಟರು ಕ್ಯಾಬಿನೆಟಲ್ಲಿ ತಗೊಂಡೋಗಿ ಅದನ್ನು ಅವರ ಕೇಸ್ಗಳನ್ನ ಬರ್ಖಾಸ್ತು ಮಾಡ್ಕೊಂಡು ಬರ್ತಾರೆ. ಹಾಗಿರೋ ಟೈಮಲ್ಲಿ ಬಹುಶಃ ಲಾಲು ಪ್ರಸಾದ್ ಯಾದವರು ಅದನ್ನು ಏನು ಮುಟ್ಟಕ್ಕೆ ಹೋಗಲಿಲ್ವ ಆ ಕೇಸನ್ನು ಅಂತ, ಅದನ್ನು ಕ್ಲೀನ್ ಚೀಟ್ ತಗೊಳ್ಳೋಕ್ಕೆ ಅಥವಾ ಅದರಿಂದ ಹೊರಬರೋಕ್ಕೆ ಪ್ರಯತ್ನನೇ ಮಾಡಲಿಲ್ವಾ ಅಂತ. ಯಾಕೆಂದರೆ ಅಷ್ಟು ದೊಡ್ಡ ರಾಜಕಾರಣಿ ಮೇವು ಹಗರಣ ಅದು ಹೆಂಗೆ ಅದ್ರ ಸಿಗಾಕೊಂಡ್ರು ಅನ್ನೋದೇ ನನ್ನ ಪ್ರಶ್ನೆ. ಅಥವಾ ವಿಪಕ್ಷಗಳು ಇವನ್ನ ಏನಾದ್ರು ಮಾಡಿ ಇವನ ಜನಪ್ರಿಯತೆ ಹಿನ್ನೆಲೆಯಲ್ಲೋ ಇನ್ನೊಂದು ಮತ್ತೊಂದು ಆತನ ಈತನ ರಾಜಿರಹಿತ ವ್ಯಕ್ತಿತ್ವಕ್ಕೋ ಅಥವಾ ಈತನ ಕಟು ಟೀಕೆಗಳಿಗೋ ಇವು ಲೇವಡಿ ಮಾಡ್ತಾ ಇದ್ರಲ್ಲ ಯಾರಿಗೆ ಬೇಕಾದ್ರೂ. ನರೇಂದ್ರ ಮೋದಿ ಅವ್ರಿಗೆ ಒಂದು ಮಾತಲ್ಲಿ ಲೇವಡಿ ಮಾಡ್ತಿದ್ರು. ಯಾವ ರೀತಿ ಅಂದರೆ ಒಂದೇ ಮಾತಲ್ಲಿ ಮೈ ಮನಗಳನ್ನು ಉರಿಸೋ ಶಕ್ತಿ ಅವರ ಭಾಷಣಗಳಿಗೆ, ಅವರ ಮಾತುಗಳಿಗಿತ್ತು ತೀಕ್ಷ್ಣ. ಬಹುಶಃ ಅವರ ಮಾತುಗಳ ಇರಿತಕ್ಕೆ ತಾಳಲಾರದೆ ಈ ನಮ್ಮ ಬೇರೆ ಗೌರ್ಮೆಂಟ್ಗಳು ಇವನ್ನ ಇಲ್ಲಿವರೆಗೂ ತಂದ್ರ ಅಂತ. ಅವರು 70 ದಾಟಿದ ನಂತರನೂ ಅವ್ರನ್ನ ಜೈಲಿಗೆ. ಪಾಪ ಅವ್ರ ಮಕ್ಕಳು ಮುಖ್ಯಮಂತ್ರಿ ಆದ್ರು, ಹೆಂಡತಿ ಮುಖ್ಯಮಂತ್ರಿ ಆದ್ರೂ ಅವರು ಜೈಲು. ಈ ಮೊಮ್ಮಕ್ಕಳು ಬಂದ್ರು ಅಂದ್ರೆ ಈಗಲೂ ಸ್ಟಿಲ್ ಈಸ್ ಫೈಟಿಂಗ್. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆದಾಗ ಮಗಳು ಕಿಡ್ನಿ ಕೊಟ್ಟರು. ಅವಾಗಲೂ ಕೂಡ ನೋಟಿಸ್ ಕೊಟ್ಟಿದ್ರು ಅವಾಗ ಮತ್ತೆ. ಹೌದು. ನನಗೆ ಲಾಲು ಪ್ರಸಾದ್ ಯಾದವ್ರದ್ದು ಬಹಳ ಆಶ್ಚರ್ಯ ಅಂತ ಅನ್ಸುತ್ತೆ ಸರ್. ಅವ್ರ ಮೇಲೆ ಯಾರೋ ಕೃಪೆನೂ ಇರ್ಲಿಲ್ವಾ? ಈಗ ಎಂತೆಂಥವ್ರನ್ನೋ ಈಗ ಏನು ಗೊತ್ತಾ, ಆಯ್ತು ಒಂದು ಹಂತಕ್ಕೆ ಬಂದ ನಂತರ ಇದು ನಮ್ಮ ಇವ್ರದ್ದು ಬಂಗಾರಪ್ಪನವ್ರದ್ದು ಕಂಪ್ಯೂಟರ್ ಹಗರಣ ಆಯಿತು, ಮುಗಿದೋಯ್ತು ಅದು ಅಷ್ಟೇ. ಎಲ್ಲ ಮುಖ್ಯಮಂತ್ರಿಗಳದ್ದು ಇದೆ ಈ ದೇಶದಲ್ಲಿ, 1000 ಹಗರಣಗಳಿದೆ. ಬಟ್ ಲಾಲು ಒಬ್ರು ಕಡೆಯ ಕ್ಷಣದವರೆಗೂ ಬೋಫರ್ಸ್ ಹಗರಣ, ಕಡೆಯ ಕ್ಷಣದವರೆಗೂ ಇವರು ರಾಜೀವ್ ಗಾಂಧಿ ಅವ್ರದ್ದು ಬೋಫರ್ಸ್ ಹಗರಣ ಇರೋದು. ಹೌದು. ಇಂಥವು ಹಗರಣಗಳು ಭಾಳಷ್ಟು ಇದ್ದಾವೆ. ಆದ್ರೆ ಇದೇ ವಿಚಿತ್ರ ಅನ್ಸುತ್ತೆ ಸರ್ ಲಾಲು ಅವ್ರನ್ನ. ಅದು ನನಗಂತೂ ಅದು ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಲಾಲು ಅವರು.